ಯಾವ ಶತ್ರುಗೂ ಬರಬಾರ್ದು ಈ ತರ ಒಂದು ಪರಿಸ್ಥಿತಿ. ಜೇಮ್ಸ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಡೂಪ್ ಹಾಕಿ ಮಾಡಿದ್ದಾರೆ. ಆನಂದಾರಿ ಅಂತ ಕೇಳಿರ್ಬೋದು, ಮಾರಕಾಸ್ತ್ರ ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದಾರೆ. ತುಂಬಾ ನೋವಾಗುತ್ತೆ ನಿಜವಾಗ್ಲೂ. ಪರಿಸ್ಥಿತಿಲಿ ಬಂದು ನನ್ನ ಇಂಟ್ರೂ ಮಾಡಕ್ ಕೂಡ ನನಗೆ ದೇವರಣೆಗೆ ಇಷ್ಟ ಇಲ್ಲ. ವೀಕ್ಷಕರೇ, ತಮಗೆ ಎಷ್ಟು ಕೈಲಾಗುತ್ತೋ ಅಷ್ಟು ಸಹಾಯ ಮಾಡಿ. ಹಾಗೆ ಎಲ್ಲರೂ ಅಪ್ಪು ಫ್ಯಾನ್ಸ್, ಯಾಕಂದರೆ ಅಪ್ಪಟ ಅಪ್ಪು ಅಭಿಮಾನಿಯವರು. ಪುನೀತ್ ರಾಜ್ಕುಮಾರ್ ಸರ್ ಅಂದರೆ ಒಂಥರ ಪ್ರಾಣ. ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಅವರು ಒಂದು ನಾನಿವತ್ತು ಈ ಸಂದರ್ಭದಲ್ಲಿ ಎಷ್ಟು ದಿನಕ್ಕೊಂದ್ಸಲ ಡಯಾಲಿಸಿಸ್ ಮಾಡಿಸ್ಬೇಕು ನೀವು? ವಾರಕ್ಕೆ 2 ಸಲ ಮಾಡಿಸ್ಲೇಬೇಕು. ಓಕೆ, ಅಂದರೆ ನೀವೇ ಹೋಗ್ತೀರಾ ಅಥವಾ ಅವ್ರು ಬಂದು ಮಾಡ್ತಾರಾ? ನೀವು ಹೋಗ್ಬೇಕು ಆ ಜಾಗಕ್ಕೆ? ನಾನೇ ಕ್ಯಾಬಲ್ಲಿ ಹೋಗ್ತೀರಾ ಅಥವಾ ಅವ್ನು ಕರ್ಕೊಂಡು. ನಿಮಗೆ ಈಗ ನಿಮ್ಮ ಮಿಸಸ್ ವೈಫ್ ಇದ್ರಾ ನಿಮಗೆ? ಅಂದರೆ ಹೆಂಡ್ತಿ ಬಿಟ್ಟು ಇದ್ರು. ಓಕೆ, ಇವಾಗಿಲ್ಲ ನಿಮ್ಮ ಜೊತೆ? ಅವರಿಲ್ವಾ ಇವಾಗ? ಇಲ್ಲ ಸರ್. ತಾಯಿ ಒಬ್ಬರಿದ್ದಾರೆ? ನಮ್ಮ ತಾಯಿ ಕೆಲ್ಸಕ್ಕೆ ಹೋಗ್ತಾರೆ. ಓಕೆ, ಅದೇ ಬೇಜಾರು ನನಗೆ. ನಾನಿದ್ದು ನಮ್ಮ ತಾಯಿನ ಕೆಲ್ಸಕ್ಕೆ ಕಳಿಸ್ಬೇಕಲ್ಲ ಅಂತ ನೀವು? ನಾನಿಲ್ಲ ಅಂದರೆ ಪರವಾಗಿಲ್ಲ, ಬಟ್ ನಾನಿದ್ದು ಅದು ಆದಾಯ ಇಲ್ಲ. ನಾನಿದ್ದಿದ್ರೆ ಏನೋ ಒಂದು ಮನೆ ಬಾಡಿಗೆ ಏನೋ ಒಂದು ಮಾಡ್ಕೋತಿದ್ದೆ. ಅವ್ರು ಕೊಟ್ಟರೆ ಖುಷಿ ಪಡೋರು. ನೀವು ಮೇಯ್ನು ಆ್ಯಕ್ಟಿಂಗೇ ನಿಮ್ಮ ವೃತ್ತಿಯಾಗಿತ್ತಾ? ಏನಾಗಿತ್ತು? ಇವೆಂಟ್ ಮಾಡ್ತಾ ಇದ್ರು, ಇವೆಂಟ್ ಮಾಡ್ತಾ ಇದ್ರು. ಈವೆಂಟ್ಸ್ ಮಾಡ್ತಿದ್ದೆ. ಹಾಂ. ಸಿನಿಮಾ ಮೇಲೆ ಸಿನಿಮಾ ಸಿಗ್ತಿತ್ತು. ಮಾರಕಾಸ್ತ್ರ, ಓಕೆ, ಆಮೇಲೆ ಮಿಂಚಿನ ಮದುವೆ, ಛಾಯಾ, ತುಂಬ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಇತ್ತು. ಜೇಮ್ಸಲ್ಲಿ ಎಷ್ಟು ಮಾಡಿದ್ರಿ ಸರ್? ನಾನು ಆಮೇಲೆ ಇನ್ನೊಬ್ಬರು ಇಬ್ಬರು ಸೇರಿಕೊಂಡು ಮಾಡಿದ್ವಿ ಜೇಮ್ಸಲ್ಲಿ. ಅಂದರೆ ಡೂಪ್ ಹಾಕಿದ್ರಲ್ವಾ ನಿಮಗೆ? ಈ ಹಾಸ್ಪಿಟಲ್ ಸೀನು, ಮಲ್ಕೊಂಡಿರೋದು, ಓಕೆ, ಆ ಮಗುನ ಎತ್ಕೊಂಡಿರೋದು, ಅದೆಲ್ಲ ನಾನೇ. ಗೊತ್ತೇ ಆಗಲ್ಲ ನಿಮಗೆ, ಬಟ್ ಅವ್ರು ಹಾಕಿದಂಥ ಆ ಕಾಸ್ಟ್ಯೂಮ್ಸು ನಾನು ಹಾಕ್ಕೊಂಡಿದ್ದೆ. ಅದು ಲುಕ್. ಅಪ್ಪು ಸರ್ ಹಾಕ್ಕೊಂಡ್ರ ಬ್ಲೇಸರ್ ಇದೆಯಲ್ಲ, ಅದು ಹಾಕ್ಕೊಂಡಿದ್ರು. ಇದು ಟೀ ಶರ್ಟು, ಪ್ಯಾಂಟ್ ತುಂಬ ಲಕ್ ಅಂತಲೇ ಹೇಳ್ಬೋದು ನಾನು. ಸ್ಪೆಷಲ್ಲು, ಬಟ್ ನೋಡೋಕ್ಕೆ ಸಿಗಲಿಲ್ಲ. ಇಟ್ಸ್ ಓಕೆ. ನೀವು ನೋಡಿದ್ರ ಸಿನಿಮಾ? ನೋಡಿದ್ರ ಆಮೇಲೆ? ಹಾಂ, ನೋಡಿದ್ರಿ. ಅಯ್ಯೋ ಎಸ್ ಸರಿ, ಅದೊಂದು ಖುಷಿ ಅಲ್ವಾ ಸರ್ ಒಂದು ಅಭಿಮಾನಿಗೆ. ನೀವು ಅಭಿಮಾನಿಯಾಗಿ ಅವ್ರದ್ದು ಪಾತ್ರ ನೀವು, ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಬಿಟ್ಟೋಗಿದ್ದಂಥ ಪಾತ್ರ ನೀವು ತುಂಬಿದ್ದೀರಾ ಅದರಲ್ಲಿ. ಮಾಡಿದವಾಗ ಎಂಥ ಖುಷಿ ಇರಬೇಕು. ಎಲ್ಲೋ ಸ್ಕ್ರೀನ್ ಮೇಲೆ ಹಿಂಗೆ ಬಂದವರು ಅವರೇ ಕಾಯ್ತಾರೆ. ಇನ್ನು ನಾನು ಅಟ್ಲೀಸ್ಟ್ 3-4 ಸೀನಲ್ಲಿ ಇದೀನಲ್ಲ, ಖುಷಿಗೆ ಅಂಥ ದೊಡ್ಡ ಸಿನಿಮಾ. ಅದರಲ್ಲೂ ನಾನು ಇಷ್ಟಪಡೋ ಹೀರೋ. ಆ ಕ್ಷಣದಲ್ಲಿ ನಿಮ್ಮನ್ನೇ ಅಪ್ಪು ಅಂದ್ಕೊಂಡಿರ್ತಾರೆ ಅಭಿಮಾನಿಗಳು, ಅಂದರೆ ವೀಕ್ಷಕರು. ಅಂದರೆ ಅಲ್ಲಿ ಸ್ವಲ್ಪ ಎಡಿಟಿಂಗು ಇರುತ್ತೆ, ಆ ಥರನೇ ಮಾಡಿರ್ತಾರೆ. ಗೊತ್ತಾಗೋದಿಲ್ಲ ಅದು ಇವರು? ಗೊತ್ತಾಗಲ್ಲ ಸರ್, ಗೊತ್ತೇ ಆಗಲ್ಲ. ಬೇಕಾದ್ರೆ ನನ್ನ ಮಾರಕಾಸ್ತ್ರ ಸಾಂಗ್ಸು ಇವೆಲ್ಲ ನೋಡಿ ಗೊತ್ತಾಗಲ್ಲ ನಿಮ್ಗೆ. ಡ್ಯಾನ್ಸ್ ಎಲ್ಲ ಅದ್ಭುತವಾಗಿ ಮಾಡ್ತಿದ್ರು ಅಂತ ಹೇಳಿದ್ರಿ. ಅದ್ಭುತ ಸರ್. ಅಪ್ಪು ಸರ್ದದು ಪ್ರಾಕ್ಟೀಸ್ ಮಾಡಿ ಅವ್ರ ಥರನೇ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತಾ ಇದ್ರು. ಇನ್ಸ್ಟಾದಲ್ಲಿದೆ, ಆ ಫಿನಿಶಿಂಗ್ ಆಗಲಿ, ಆ ರೊಟೇಟ್ ಆಗೋದು ಎಲ್ಲ ಅವ್ರ ಥರನೇ. ಆಮೇಲೆ ನಾನು ಒಂದು TVS ಆ್ಯಡ್ ಕೊಡಿಸಿದ್ದೆ, ಇನ್ಸ್ಟಾದಲ್ಲಿದೆ. ಓಕೆ, ಅವ್ರು ಮಾಡ್ತಿದ್ದಂಥ ಫ್ಲೋರ್ ಮೂಮೆಂಟ್ಸು ಎಲ್ಲ ನಾನು ನಾಗರಬಾವಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ರಾಹುಲ್ ಸರ್ ಅಂತ ಡೈಲಿ ಬೆಳಗ್ಗೆ ಹೊತ್ತು
ಸರ್ ಮಾಡಿದ್ದೀನಿ ಸರ್. ನನಗೆ ತೋರಿಸ್ಕೋಬೇಕು ಅಂತಿಲ್ಲ. ಓಕೆ, ದೊಡ್ಡವ್ರೆ, ನಾನು ಅವರ ಸಾಕು, ಇನ್ನೇನು ಬೇಡ ನನಗೆ. ಚಿಕ್ಕದಾಗಿ ದುಡ್ಕೊತಾ ಇದ್ದೀವಿ, ಸಾಕು, ಇನ್ನೇನು ಬೇಕಾಗಿಲ್ಲ. ಬಟ್ ಇದೊಂದು ಬಂದಿದೆ, ಗೆಲ್ಲಬೇಕು, ನೋಡೋಣ. ಖಂಡಿತ. ಯಾಕೆಂದರೆ ಇವಾಗ ಎಷ್ಟೋ ಜನರ ಆಶೀರ್ವಾದ ಸಿಗುತ್ತೆ, ಯಾಕೆಂದರೆ ಎಷ್ಟೋ ತಾಯಂದಿರ ಆಶೀರ್ವಾದ ಸಿಗುತ್ತೆ. ಈಗ ನಿಮ್ಮನ್ನು ನೋಡಿದ್ರೆ ಅಯ್ಯೋ ಪಾಪ ಇವರಿಗೆ ಒಳ್ಳೇದಾಗಲ್ಲಪ್ಪ ಅಂತ ಎಲ್ಲರೂ ಹಾರೈಸ್ತಾರೆ. ಸೊ ಅಟ್ಲೀಸ್ಟ್ ಆ ಆರೈಕೆಯಿಂದ ನಿಮ್ಗೆ ಖಂಡಿತ ಒಳ್ಳೇದಾಗುತ್ತೆ. ಅದ್ರ ಜೊತೆಗೆ ನೀವೊಂದು ಅವಾಗಲೇ ಹೇಳ್ತಾ ಇದ್ರಿ, ದಯವಿಟ್ಟು ಈ ಶತ್ರುವು ಈ ಕಾಯಿಲೆ ಬರೋದು ಬೇಡ ಅಂತ ಹೇಳ್ತಿದ್ರಿ. ಸೊ ಏನಾದರೂ ಈ ಕಾಯಿಲೆ ಬಗ್ಗೆ ನಿಮ್ಗೆ ಏನಾದರೂ ತಿಳುವಳಿಕೆ ಬಂದಿದ್ರೆ ಒಂದು 4 ಜನ ಎಚ್ಚರಿಕೆ ವಹಿಸೋ ಥರದ್ದು ಏನಾದರೂ ಇದ್ರೆ ಹೇಳ್ಬೋದಾ? ಏನಿಲ್ಲ, ಚೆನ್ನಾಗಿ ನೀರು ಕುಡೀರಿ, ಒಳ್ಳೆ ಆಹಾರ ತಿನ್ನಿ, BP ಬಗ್ಗೆ ಕಂಟ್ರೋಲ್ ಇರಲಿ, ನೆಗ್ಲೆಕ್ಟ್ ಮಾಡಬಾರ್ದು, ನೆಗ್ಲೆಕ್ಟ್ ಮಾಡಬೇಡಿ ದಯವಿಟ್ಟು. ಇದು ಬರೋದು ಗೊತ್ತೇ ಆಗಲ್ಲ, ಚೂರು ಗೊತ್ತಾಗಲ್ಲ. ನಿಮ್ಗೇನು ಸೂಕ್ಷ್ಮತೆ ಇರಲಿಲ್ವಾ? ಅಂದರೆ ಈ ಥರ ಕಿಡ್ನಿ ಫೇಲ್ ಆಗಿದೆ ಡೈರೆಕ್ಟ್ ಒಂದೇ ಸರಿ ಸೊ ಹೆಂಗೆ ಗೊತ್ತಾಯ್ತು ನಿಮ್ಗೆ? ಮಲಗಿಸ್ಬಿಡುತ್ತೆ. ಯಾವ ಥರ ಗೊತ್ತಾಯ್ತು? ಸುಸ್ತಾಗಂತದ ಏನು? ಯಾವ ಥರ ಗೊತ್ತಾಯ್ತು ನಿಮ್ಗದು? ಫುಲ್ ವಾಮಿಟಿಂಗ್. ಹಾಂ. ಫುಲ್ ವಾಮಿಟಿಂಗ್. ಓಕೆ. ಅಷ್ಟೇ. ಸೊ ಹಾಸ್ಪಿಟಲ್ಗೆ ಹೋದ್ರಿ? ಕ್ರಿಯೇಟಿನ್ ಲೆವೆಲ್ 23. ಬಾಬಾ ಆ್ಯಕ್ಚುಲಿ ಲೆಸ್ ದೆನ್ 1 ಇರಬೇಕದು ಅಲ್ವಾ? 1 ಇರಬೇಕು ಅನ್ಸುತ್ತೆ, ಅದು ಲೆಸ್ ದೆನ್ 23. ಹಾಂ. ಡಾಕ್ಟ್ರು ಹಾಂ 2 ಸರಿ ಕೋಮಾಗ ಹೋಗಿ, 2 ಸರಿ ಉಳ್ದಿದೀಯ, ನೀನು ಹೋಗಯ್ಯ, ಉಳಿತೀಯ, ಏನಾಗಲ್ಲ ಹಂಗಂದರು. ಆ ಧೈರ್ಯದ ಮೇಲೆ ನಾನೇ ಮಾಡಿದೆ. ಓಕೆ, ಡಾಕ್ಟ್ರೇ ಹಂಗಂದರು. ಆವಾಗಿಂದ ಕೇರ್ ತಗೊಂಡು ಡಯಾಲಿಸಿಸ್. ಬಟ್ ಡಯಾಲಿಸಿಸ್ ಮಾಡೋಕ್ಕೆ ಮುಂಚೆ ಏನು ಬೇಕಾದ್ರೂ ಮಾಡ್ಬೋದು, ಆಯುರ್ವೇದ ಅವೆಲ್ಲ ಇದೆ. ಟ್ರೈ ಮಾಡಿದ್ರ ಅದು ಆಯುರ್ವೇದದ ಏನಾದರೂ? ಮಾಡ್ತಾಯಿದ್ದೀನಿ ಸರ್. ಮಾಡ್ತಾಯಿದ್ದೀರಾ? ಅದೂ ಖರ್ಚೆ. ತಿಂಗಳಿಗೆ 8,000. ತಿಂಗಳಿಗೆ 8,000 ಬೇಕು ಅದಕ್ಕೆ. ಬಟ್ ಇವಾಗ ಎಷ್ಟಿದೆ ಕ್ರಿಯೇಟಿನ್ ಲೆವೆಲ್ಲು? 6 ಇದೆ. 6 ಇದೆ. 22ರಿಂದ 6ಕ್ಕೆ ಬಂದಿದೆ. 3ಕ್ಕೆ ಬಂದಿತ್ತು. ಓಕೆ, ಮತ್ತೆ ಸ್ವಲ್ಪ ಜಾಸ್ತಿ ಆಗಿದೆ. ಇಲ್ಲಿ ಏನಂದರೆ ಸ್ವಲ್ಪ ಊಟ ಅಮ್ಮ ಏನು ಮಾಡ್ತಾರೋ ಅದನ್ನೇ ತಿನ್ನಬೇಕು. ಪಥ್ಯ ತುಂಬ ಇಂಪಾರ್ಟೆಂಟ್ ಅನ್ಸುತ್ತೆ ಇದಕ್ಕೆ. ಬೇಕಂದರೆ ಉಪ್ಪೆಲ್ಲ ತಿನ್ನಂಗಿಲ್ಲ, ಏನೋ ಇರುತ್ತೆ, ಕೆಲವೊಂದು ಪಥ್ಯ ಇದೆ. ಇರೋದನ್ನು ತಿಂತೀವಲ್ವಾ, ಕೆಲವೊಂದು ಸರಿ ಜಾಸ್ತಿ ಆಗ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ. ನಮ್ಮ ಹತ್ರ ದುಡ್ಡು ಇದ್ದಿದ್ರೆ ನಾವು ಆಯ್ಕೆ ಮಾಡ್ಕೋಬೋದು ಊಟನ. ಹಂಗಾಗಿ ಪ್ರತಿಯೊಂದಕ್ಕೂ ದುಡ್ಡು ಬೇಕು ಸರ್. ಪ್ರತಿಯೊಂದಕ್ಕೂ ದುಡ್ಡು ಬೇಕು. ಈಗೇನು ಬಾಡಿಗೆ ಮನೆ ಅಲ್ಲ? ಬಾಡಿಗೆ ಮನೆ ಸರ್, 8,000 ರೂಪಾಯಿ. 8,000. ಈಗೆಲ್ಲ ಅಮ್ಮನೇ ನೋಡ್ಕೊಳ್ಳೋದು ಅದು? ಹಾಂ, ಬಾಡಿಗೆ ಎಲ್ಲ ಅಮ್ಮ ನೋಡ್ಕೊಳ್ಳೋದು. ಅವರೇ. ಈ ತಮ್ಮ ಬ್ರದರ್ಸು ಯಾರು ಇರಲಿಲ್ಲ ನಿಮಗೆ? ಯಾರು ಇಲ್ಲ ಸರ್. ಅಲ್ಲ ಇದ್ರಾ? ಒಬ್ಬನೇ. ಹಾಂ, ನಮ್ಮ ಅಣ್ಣ ಇದ್ದ. ಓಕೆ. ತಿರೋಟ. ಸೊ ತಂಗಿ ಅಕ್ಕ? ಒಬ್ಬನೇ ಮಗ. ಅದೇ ಒಬ್ಬ ಮಗ ಇದ್ರು. ಈಗ ಸದ್ಯಕ್ಕೆ ನೀವು ಒಬ್ಬರೇ ಇರೋದು. ಈಗ ನಿಮ್ಮ ಹೆಂಡತಿ ನೋಡ್ಕೋಬೇಕಾಗಿತ್ತು. ಮಕ್ಕಳಿದ್ರಾ? ಮಕ್ಕಳಿದ್ರು ಸರ್. ಚಿಕ್ಕವರಾ? ಅವ್ರ ಜೊತೆ ಇದ್ದಾರೆ. ಅದು ಚಿಕ್ಕವರಲ್ಲ ಸರ್. ನಿಮ್ಗೆ ಈ ಪರಿಸ್ಥಿತಿ ಯಾವಾಗ, ಎಷ್ಟು 6 ತಿಂಗಳಾಯ್ತಾ ಸರ್? 1 ವರ್ಷ ಆಯಿತು. ಅದು ಈ ಥರ ಸಣ್ಣ ಆಗಿದ್ದು ಯಾವಾಗ ನೀವು? ಅಂದರೆ ಮೊದಲು ಈಗ BP ಬಂದ ತಕ್ಷಣ ನಿಮಗೆ ಕಿಡ್ನಿ ಫೇಲ್ ಆಗಿದೆ ಅಂತ ಗೊತ್ತಾಗುತ್ತೆ ಸರಿ. ಈಗ 1.5 ತಿಂಗಳಿಂದ ಸಣ್ಣ ಆಗಿದ್ದು. ಅದಕ್ಕೆ ಮುಂಚೆ ಡಯಾಲಿಸಿಸ್ ಮಾಡಿಸ್ತಾ ಇದ್ದಲ್ಲ, ನಾರ್ಮಲ್ ಆಗಿತ್ತು. ಈಗ ಡಯಾಲಿಸಿಸ್ ಮಾಡಿಸ್ತಿಲ್ವ ನೀವು ಇವಾಗ? ಮಾಡಿಸ್ತಾ ಇದ್ದೀನಿ. ಆಯುರ್ವೇದ ತೊಗೊತಾ ಇದ್ದೀನಿ. 3 ತೊಗೋತಾ ಇದ್ದೆ ವಾರಕ್ಕೆ. ಈಗ 2 ಆಯಿತು. ಹಾಗೆ ಕಮ್ಮಿ ಆಗುತ್ತೆ ಅದು. ಅಲ್ಲ, ಅಟ್ಲೀಸ್ಟು ಈಗ ಫೈನಾನ್ಸಿ ಒಂದೇ ಕಂಡೀಷನ್ಗೆ ಹೆಂಡ್ತಿ ಬಿಟ್ಬಿಟ್ರ? ಅಂದರೆ ಇದರಲ್ಲಿ ನಾನು ನಿನಗೆ ಖರ್ಚು ಮಾಡಬೇಕು. ಖರ್ಚು ಇವೆಲ್ಲ ಇದೆಯಲ್ಲ, ಬಿಟ್ಟು ಹೋಗಿ ಆಯಿತು ಸರ್. 8 ತಿಂಗಳಾಯಿತು.
ಈಗ ನಿಮಗೆ ಈ ಕಿಡ್ನಿ ಫೇಲ್ ಆಗಿದೆ ಅಂತ ಗೊತ್ತಾಗಿದೆ ಎಷ್ಟು ದಿನದಲ್ಲಿ 1 ವರ್ಷ 2 ತಿಂಗಳು. ಅಷ್ಟೇ 1 ವರ್ಷಕ್ಕೆ ಈ ಥರ ಆಗಿರೋದು. ಸೊ 8 ತಿಂಗಳ ಒಂದು ಸ್ವಲ್ಪ ದಿನಕ್ಕೆ ಬಿಟ್ಟು ಹೋಗ್ಬಿಟ್ರು ಅವರು. ದಯವಿಟ್ಟು ಆ್ಯಕ್ಚುಲಿ ಎಂಥದೇ ಕಷ್ಟ ಬರಲಿ, ಯಾಕೆಂದರೆ ಒಂದು ಅಣ್ಣ ತಮ್ಮ ಅಂದರೆ ಅವ್ರು ಬೇರೆ ಆಗಿರ್ತಾರೆ, ಬೇರೆ ತಾಯಿ ಕೆಲವ್ರ ಜೊತೆ ಇರ್ತಾರೆ, ಕೆಲವ್ರ ಜೊತೆ ಇರೋದಿಲ್ಲ. ಕೊನೆವರೆಗೂ ಇರಬೇಕಾಗಿದ್ದು ಹೆಂಡತಿ ಮಕ್ಕಳು. ದುಡ್ಡಿನ ವಿಷಯ ಬಿಟ್ಬಿಡಿ, ದುಡ್ಡು ಈಗ ನಿಮಗಾದ್ರೂ ಖರ್ಚಾಗ್ತಿರ್ಲಿಲ್ವಾ? ನೀವು ಜೀವನ ಮಾಡೋಕ್ಕೆ ಖರ್ಚಾಗ್ತಿರ್ಲಿಲ್ವಾ? ಕೊನೆ ಕ್ಷಣದವರೆಗೂ ಜೊತೆಲಿರಿ. ಬಟ್ ಆಯಸ್ಸನ್ನ ನಮ್ಮ ಕೈಲಿ ಕೊಡೋಕ್ಕಾಗಲ್ಲ, ಖಂಡಿತ ಗೊತ್ತು. ಅದು ಭಗವಂತ ಅಷ್ಟೇ ಆಯಸ್ ಕೊಡಬೇಕು. ಕೊನೆ ಕ್ಷಣದವರೆಗೂ ಜೊತೆಯಲ್ಲಿ ಸುಮ್ಮನೆ ಧೈರ್ಯ ತುಂಬೋದು, ಅಥವಾ ಅವ್ರಿಗೆ ಬೇಕಾದಂಥ ಸೌಲಭ್ಯ ಮಾತ್ರೆಗಳಾಗ್ಬೋದು. ಈಗ ನೀವು ಹೊರಗಡೆ ಓಡಾಡ್ಲಿಕ್ಕೆ ಖರ್ಚಾಗುತ್ತೆ, ಐಷಾರಾಮಿ ಜೀವನ ಮಾಡೋಕ್ಕೆ ಖರ್ಚಾಗುತ್ತೆ. ದಯವಿಟ್ಟು ನಿಮ್ದು ಎಂಥದೇ ಪರಿಸ್ಥಿತಿ ಇರಲಿ, ದಯವಿಟ್ಟು ನಡುನೀರಲ್ಲಿ ಯಾರನ್ನೂ ಕೈ ಬಿಡಬೇಡಿ. ಇವ್ರಿಗಾದ ಪರಿಸ್ಥಿತಿ ಬೇರೆಯವ್ರಿಗೂ ಬರಬಾರ್ದು. ನೀವು ಕೇಳಿಸ್ಕೊತಿದ್ರೆ ಅಥವಾ ನಿಮ್ಮಿಬ್ಬರು ನಡುವೆ ಏನಿದೆಯೋ ನನಗೆ ಗೊತ್ತಿಲ್ಲ, ಆದರೆ ನಾನು ಹೇಳೋದಿಷ್ಟೇ, ಇಂಥ ಪರಿಸ್ಥಿತಿ ದಯವಿಟ್ಟು ಬಿಟ್ಟೋಗಿದ್ರಲ್ಲ, ದಯವಿಟ್ಟು ಆ್ಯಕ್ಚುಲಿ ಅದು ತಪ್ಪು ಅಂತ ನನಗಂತೂ ಅನಿಸುತ್ತೆ. ನಿಮ್ಮ ಮನಸ್ಸಲ್ಲಿ ಯಾವ ರೀತಿ ಭಾವನೆ ಇದೆಯೋ ಅದು ನನಗೆ ಗೊತ್ತಿಲ್ಲ. ಯಾರು ಆ ರೀತಿ ಮಾಡಬೇಡಿ. ಯಾಕೆಂದರೆ ಅವ್ರ ಜೊತೆ ಕೂಡಿ ಬಾಳಬೇಕು, ಕೊನೆಯವ್ರಿಗೂ ಜೊತೆ ಇರ್ತೀನಿ ಅಂದರೆ ಕೊನೆಯವ್ರಿಗೂ ಕೈಲಿರೋದು ಹೆಂಡ್ತಿ ಮತ್ತು ಮಕ್ಕಳು. ಮಕ್ಕಳ ಜೊತೆ ಒಂದು ಮಾತಿಲ್ಲ ಇದುವರೆಗೂ, ಒಂದು ಅಲೋನು ಇಲ್ಲ. ಅಟ್ಲೀಸ್ಟ್ ಹೇಗಿದೆ ಅಂತ ಒಂದು ಫೋನ್ ಮಾಡಲ್ವ ಅವರು? ಇಲ್ಲ ಅಲ್ಲ, ಈಗ ಓಕೆ ಹೆಂಡ್ತಿ ಏನೋ ಓಕೆ ಮೈಂಡ್ ಸೆಟ್ಟು, ಫೈನಾನ್ಷಿಯಲ್ ಮೈಂಡ್ ಸೆಟ್ಟು ಏನೋ ಬಿಟ್ಟು ಹೋಗೋ ಮನ್ಸು ಮಾಡ್ಬೋದು. ಬಟ್ ಮಕ್ಕಳು ಮಗನ ಮಗಳ ಮಗಳು ಇಬ್ಬರು. ಅವನಿಗೂ ನೋಡಿ, ಅಪ್ಪು ಸರ್ ಗೋತ್ರ, ಅಪ್ಪು ಸರ್ ನಕ್ಷತ್ರ, ಅಪ್ಪು ಸರ್ ಹೆಸರು ಅಪ್ಪು ಅಂತಾನೆ ಹೆಸರು, ಅವ್ರ ಹೆಸರು ಲೋಹಿತ್. ಓಕೆ, ಎಷ್ಟು ಏಜ್ ಅವ್ರಿಗೆ ಈಗ ಅವನಿಗೆ 2.5-3 ವರ್ಷ. ಬಟ್ ಅವ್ರಿಗೆ ನಿಮ್ಮನ್ನ ಮಾತಾಡ್ಸೋದು 2.5-3 ವರ್ಷ ಅಂದರೆ ಆಲ್ಮೋಸ್ಟ್ ಗೊತ್ತಾಗುತ್ತೆ. ನಮ್ಮಪ್ಪ ಬಾಂಡಿಂಗ್ ತುಂಬ ಇರುತ್ತೆ ಆ್ಯಕ್ಚುಲಿ. ತುಂಬ ಚಿಕ್ಕ ಮಗು ಇರೋದಿಲ್ಲ. ಭಯ ಸರ್, ಹೆಂಗೆ ಬೆಳೆಸ್ತಾರೋ ಏನೋ. ಇವಾಗ ಅವ್ರ ಫ್ಯಾಮಿಲಿಯಲ್ಲಿ ದೊಡ್ಡವರು, ಅವರಪ್ಪ ಕೆಟ್ಟ ಮಾತಲ್ಲಿ ಬೈದು ಬಿಡ್ತಾರೆ. ಕೈಯಲ್ಲಿ ಆಗದೆ ಇರೋನೆ ಹೋಗ್ತಾ ಇರೋ ಅಂತ. ಅವತ್ತು ಬಂದವನು ಸರ್, ಅವತ್ತು ಬಂದವನು. ನಿಮ್ಮನ್ನು ಮದುವೆ ಆಗುವಾಗ ನೀವು ಆ್ಯಕ್ಟ್ರು ಅಥವಾ ಈ ಥರ ಇವೆಂಟ್ ಮಾಡ್ತೀರ ಅಂತೆಲ್ಲ ಗೊತ್ತಿತ್ತಲ್ಲ ಅವ್ರಿಗೆ? ಎಲ್ಲ ಗೊತ್ತಿತ್ತು. ಅದು ಇಷ್ಟಪಟ್ಟೆ ಮದುವೆ ಆಗಿದ್ದು. ಬಟ್ ಇದೊಂದೇ ರೀಸನ್ ಬಿಟ್ಟು ಹೋಗೋಕ್ಕೆ, ಅಂದರೆ ಕಾಯಿಲೆ ಒಂದೇನಾ? ಇದು ಬಂದಾಗಿಂದ ಟ್ರೀಟ್ ಮಾಡೋ ಇದೇ ಬೇರೆ. ಆಗಲ್ಲ, ಇನ್ನೇನು ಎಲ್ಲರೂ ಸುತ್ತಮುತ್ತ ಹೇಳ್ಕೊಡ್ತಾರೆ ಅಷ್ಟೇ. ಅವನು ಇನ್ನು ಏನಕ್ಕೂ ಪ್ರಯೋಜನ ಇಲ್ಲ ಅಂತೆಲ್ಲ ಅಪ್ಸ್ಬಿಟ್ರು. ಇವರು ನಾವಿದ್ದಿದ್ದ ಮನೆ ಖಾಲಿ ಮಾಡಿಬಿಟ್ಟು ಅವ್ರವ್ರಿಗೆ ಹೋಗ್ಬಿಟ್ರು. ಅವ್ರ ಅಪ್ಪ ಅಮ್ಮ ಅವ್ರನ್ನ ಅಪ್ರೋಚ್ ಮಾಡಿದ್ರ ನೀನು ಬಂದ್ಬಿಡು ಅಂತ ಆ ಥರ ಏನಾದ್ರು? ಅವರು ಅಂದರೆ ಅವಶ್ಯಕತೆ ಇದ್ದರೆ ಮಾತ್ರ ಗಂಡ ಬೇಕು. ಅಂದರೆ ಅವಶ್ಯಕತೆ ಇದ್ದರೆ, ದುಡ್ಕೊಂಬಂದರೆ, ಸಂಬಳ ಬಂದರೆ ಆಗ ಮಾತ್ರ ಗಂಡ ಬೇಕು. ಮದುವೆ ಆಗುವಾಗ ಸೆಲೆಕ್ಟ್ ಮಾಡಿ. ಮದುವೆ ಆಗುವಾಗ ಇವ್ನು ನನಗೆ ಯೋಗ್ಯನಾ ಅಯೋಗ್ಯನಾ ಅಂತ ಸೆಲೆಕ್ಟ್ ಮಾಡಿ. ಆದರೆ ಒಂದ್ಸಲ ಮದುವೆ ಆಗಿ ನೀವು ಅವ್ರ ಹೆಂಡತಿ ಆದಮೇಲೆ ದುಡ್ಡಿದ್ರೆ ಮಾತ್ರ ಗಂಡ ಅಲ್ಲ. ಪ್ರಪಂಚದಲ್ಲಿ ಆ ಥರ ದುಡ್ಡಿರೋರ ಜೊತೆ ಹೋಗೋದಾದ್ರೆ ಬೇಜಾನಿದೆ ಆಪ್ಷನ್ನು. ಏನೋ ಸರ್, ಯಾರ ಬಗ್ಗೆನೂ ಮಾತಾಡಿ ಅಲ್ಲಲ್ಲ, ಬೇರೆಯವ್ರಿಗೆ ಅಟ್ಲೀಸ್ಟ್ ಬೇರೆಯವ್ರಿಗೆ ಯಾರು ಅರ್ಥ ಮಾಡ್ಕೊಳ್ಳಿ ಸರ್. ತುಂಬ ನೋವಾಗ್ತದೆ. ಯಾಕೆಂದರೆ ನನಗೆ ಇದು ಸಮಸ್ಯೆ ಬಂದಿರೋದು. ಹಾಸ್ಪಿಟ್ಲಿಗೆ ಹೋಗ್ತೀನಲ್ಲ, ಜೊತೆಲಿ ಕರ್ಕೊಂಬನ್ನಿ ಅಂತ. ಖಂಡಿತ ಸರ್. ಯಾರನ್ನ ಸರ್ ಕರ್ಕೊಂಡೋಗೋದು? ಈ ಪರಿಸ್ಥಿತಿಯಲ್ಲಿ ಯಾವುದೇ ಡಾಕ್ಟ್ರು ಹಂಗೆ ಹೇಳೋದು, ನಿಮ್ಮ ಜೊತೆ ಯಾರು ಬಂದಿದ್ದಾರೆ, ನಿಮ್ಮ ಜೊತೆ ನಿಮ್ಮಂತಲ್ಲ, ಸ್ವಲ್ಪ ಫಿಸಿಕಲಿ ಚೆನ್ನಾಗಿದ್ದವ್ರನ್ನೇ ಕೇಳ್ತಾರೆ ನಿಮ್ಮ ಜೊತೆ ಯಾರು ಬಂದಿದ್ದಾರೆ ಅಂತ. ಒಂದು ಡೋಸ್ ಇಂಜೆಕ್ಷನ್ ಕೊಡಬೇಕು ಅಂದ್ರೂ ಕೇಳ್ತಾರೆ ಸರ್ ಡಾಕ್ಟ್ರು. ಯಾರು ಈಗ ಇವ್ರು ಯಾರು ಅಂತ ಕರ್ಕೊಂಡು ಹೋಗ್ತಾರೆ, ಇವ್ರ ತಾಯಿ ಏನೋ ಕೆಲಸ ಹೋಗ್ತಾರೆ ಸರ್. ದಯವಿಟ್ಟು ನಿಮ್ಗೆ ಹ್ಯಾಟ್ಸ್ ಆಫ್ ಸರ್ ಆ್ಯಕ್ಚುಲಿ, ನೀವು ಅವ್ರ ಸಹಾಯ ನಿಂತಿರೋರಿಗೆ. ಪಾಪ 6 ಗಂಟೆಗೆ. ನಿಮ್ಮ ಹೆಸರು ಸರ್? ಶಶಿಧರ್ ಅಂತೇಳಿ ಅವ್ರ ಸ್ನೇಹಿತರು. ಖಂಡಿತವಾಗಿಯೂ ಸರ್ ನಿಮಗೆ ದೇವ್ರ ಭಗವಂತ ಚೆನ್ನಾಗಿಟ್ಟಿರ್ತಾನೆ. ಅವ್ರ ಜೊತೆಗಿರಿ. ಏನೇ ಪ್ರಾಬ್ಲಮ್ ಇದ್ದರೂ ನಮಗೆ ನಂಬರ್ ಇದೆ, ಫೋನ್ ಮಾಡಿ ಸರ್. ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಿದ್ದೀನಿ. ವೀಕ್ಷಕರೇ, ದಯವಿಟ್ಟು ಹೇಳ್ತಾ ಇದ್ದೀನಿ, ತಮಗೆ ಮತ್ತೆ ಹೇಳ್ತಾ ಇದ್ದೀನಿ, ತಮಗೆ ಕೈಲಾದ ಸಹಾಯ ಮಾಡಿ.
ನೋಡಿ ದುಡ್ಡಿದ್ರೆ ಮಾತ್ರ ಜೀವನ ಅಂತೇಳಿ, ದುಡ್ಡಿದ್ರೆ ಮಾತ್ರ ಜೀವನ ಅಲ್ಲ, ನಾಳೆ ನಮಗೆ ಬಂದಿರೋ ಪರಿಸ್ಥಿತಿ ಅವ್ರಿಗೂ ಬಂದೇ ಬರುತ್ತೆ ಅನ್ನೋದಕ್ಕೆ ಇದು ನಮ್ಮ ಆನಂದ್ ಸರ್ ಉದಾಹರಣೆ. ನೋಡಿ ಅವರು ಯಾವಾಗ ಹಾಸಿಗೆ ಹಿಡಿದ್ಬಿಟ್ರು ಸಂಬಂಧಿಕರೆಲ್ಲ ಬಿಟ್ಟೋದ್ರಂತೆ. ನೋಡಿ ಅಮ್ಮ ದುಡಿತಾ ಇದ್ದಾಳೆ, ಅದೊಂದು ನೋವು ಸರ್ ನನಗೆ. ತಾಯಿ ದುಡಿದು ಸಾಕ್ತಾ ಇದ್ದಾಳೆ ಈಗ. ಅದಕ್ಕೆ ನೋಡಿ ತಾಯಿನೇ ದೇವ್ರು ಅನ್ನೋದು ಏನಕ್ಕೆ ಅಂತಂದರೆ ತಾಯಿ ಪ್ರೀತಿ ಮುಂದೆ ಯಾವ ಪ್ರೀತಿನೂ ಇಲ್ಲ. ಹೆಂಡ್ತಿ ಮಕ್ಕಳೇ ಕಾಯಿಲೆ ಬಿದ್ದ ತಕ್ಷಣ ಅದಕ್ಕೆ ಎಷ್ಟೇ ಕೋಟಿ ನೀವು ಸಂಪಾದನೆ ಮಾಡಿ, ಎಷ್ಟೇ ಐಷಾರಾಮಿ ಬಂಗ್ಲೆ ಕಟ್ಟಿಸಿ, ಎಷ್ಟೇ ದೊಡ್ಡ ಒಂದು ಅರಮನೇಲಿ ಇದ್ದರೂ ಕೂಡ ಹಾಸಿಗೆ ಅಂತ ಹಿಡಿದ್ರೆ ಸ್ನೇಹಿತರೆ ಯಾವ ಹೆಂಡ್ತಿ ಮಕ್ಕಳು ಇಲ್ಲ. ಒಂದು ಎಷ್ಟೋ ವಿಡಿಯೋಗಳು ಮಾಡಿದ್ದೀನಿ, ಬಟ್ ನೀವು ಕರ್ಕೊಂಬಂದಂಥ ಜಾಗ ಇದೆಯಲ್ಲ ಭಾಳ ಬೇಜಾರಾಗ್ತಿದೆ. ಅವರು ಒಂದು ಮಾತಾಡೋರು ನಾನು ಬಂದ ತಕ್ಷಣ, ಶತ್ರುಗೂ ಬೇಡ ಈ ಕಾಯಿಲೆ. ನೀವು ನಿಮ್ಮ ಬಾಯಲ್ಲಿ ಅದೊಂದು ಮಾತು ಬಂತಲ್ಲ, ಶತ್ರುಗೂ ಬೇಡ ಈ ಕಾಯಿಲೆ ಅಂತ. ಬಟ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜು ಕವಿ ಮಾತಾಡ್ತಾ ಇದ್ದೀನಿ. ನಿಜವಾಗ್ಲೂ ಇವತ್ತೊಂದು ದುಃಖದ ಸಂಗತಿ. ನಾನು 6 ತಿಂಗಳಿಂದ ನಿಜವಾಗ್ಲೂ ಮೀಟ್ ಆಗಬೇಕು ಬನ್ನಿ ಮಂಜು ಸರ್ ನಿಮ್ಮ ನೋಡೋಗ್ಬೇಕು ಅಂದರು. ಬಟ್ ನಾನು ನಿಜವಾಗ್ಲೂ ರೇಜಿ, ನಾನು ಈ ಪರಿಸ್ಥಿತಿಲಿ ಬಂದು ನಾನು ಇಂಟ್ರ್ಯೂ ಮಾಡೋಕ್ಕೆ ಕೂಡ ನನಗೆ ದೇವರಣೆಗೆ ಇಷ್ಟ ಇಲ್ಲ. ಈ ಪರಿಸ್ಥಿತಿ ಯಾರಿಗೂ ಬರಬಾರ್ದು, ಯಾವ ಶತ್ರುಗೂ ಬರಬಾರ್ದು ಈ ಥರ ಒಂದು ಪರಿಸ್ಥಿತಿ. ಜೇಮ್ಸಲ್ಲಿ ಕ್ಲೈಮ್ಯಾಕ್ಸಲ್ಲಿ ಡೂಪ್ ಹಾಕಿ ಮಾಡಿದ್ದಾರೆ. ಆನಂದಾರಿ ಅಂತ ಕೇಳಿರ್ಬೋದು. ಮಾರಕಾಸ್ತ್ರ ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದಾರೆ, ಛಾಯಾ ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದಾರೆ. ನನ್ನ ಒಂದು 2-3 ಪ್ರಾಜೆಕ್ಟಲ್ಲಿ ಆಲ್ಬಮ್ ಸಾಂಗ್ಸ್ ಮಾಡಿದ್ದಾರೆ. ಇನ್ನೊಂದು 2 ಸಿನಿಮಾ ಆಫರ್ ಬಂದಿತ್ತು. ಬಟ್ ಭಗವಂತ ಎಷ್ಟು ಕ್ರೂರಿ ಅಂತ ಅಂದರೆ ನಿಜವಾಗ್ಲೂ ನಾನು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದೆ. ಬಟ್ ಇವ್ರ ಪರಿಸ್ಥಿತಿ ನೋಡಿದಾಗ ನಿಜವಾಗ್ಲೂ ಹೇಳ್ತೀನಿ, ನನಗೆ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಈ ವಿಡಿಯೋ ಅವ್ರಿಗೊಂದು ಸಹಾಯ ಆಗಲಿ ಅಂತೇಳಿ ನನ್ನೆಲ್ಲ ಸ್ನೇಹಿತರಿಗೂ ನನ್ನನ್ನು ಎಷ್ಟೆಲ್ಲ ಇಷ್ಟಪಡೋರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನಿವತ್ತು ಡಿ ಟ್ರೆಂಡ್ ಆಡಿಯೋ ಡಿ ಬಾಸ್ ರವರ ಸೆಲೆಬ್ರಿಟೀಸ್ಗಳ ಒಂದು ಆಡಿಯೋ ಚಾನಲ್ ವತಿಯಿಂದ ಬಂದಿರತಕ್ಕಂಥ ಫಸ್ಟ್ ರೆವಿನ್ಯೂ ಅಮೌಂಟನ್ನು ನಾನು ಇವರಿಗೆ ತಲುಪಿಸ್ತಾ ಇದ್ದೀನಿ. ದಯವಿಟ್ಟು ಇವರು ಆನಂದ್ ಎಮ್ ಅಂತ ಒಂದು ಸ್ಕ್ಯಾನರ್ ಐ ಡಿ ಬರುತ್ತೆ, ನನ್ನ ಸ್ನೇಹಿತರ ಒಂದು ಯೂಟ್ಯೂಬ್ ಚಾನಲ್ಗೆ ಇವರು ಆ ಸ್ಕ್ಯಾನರ್ ಹಾಕ್ತಾರೆ. ದಯವಿಟ್ಟು ವೀಕ್ಷಕರೇ, ತಮಗೆ ಎಷ್ಟು ಕೈಲಾಗುತ್ತೋ ಅಷ್ಟು ಸಹಾಯ ಮಾಡಿ. ಯಾಕೆಂದರೆ ನೋಡಿ, ದುಡ್ಡು ಇದ್ದಾಗ ಯಾರು ಬರ್ತಾರೆ, ದುಡ್ಡು ಇಲ್ದಾಗ ಯಾರು ಬರ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸ್ವಂತ ಹೆಂಡತಿ ಮಕ್ಕಳೇ ಈ ಪರಿಸ್ಥಿತಿ ನೋಡಿ ಬಿಟ್ಟು ಹೋಗಿದ್ದಾರೆ ಅಂತಂದರೆ ಮನುಷ್ಯ ಜೀವನ ಏನೂ ಇಲ್ಲ. ಇವತ್ತು ಇರ್ತೀವಿ, ನಾಳೆ ಬೆಳಗ್ಗೆ ನಾವು ಇರ್ತೀವಿ ಇಲ್ಲೋ ಅನ್ನೋದು ಗೊತ್ತಿಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನಾನು ಡಿ ಬಾಸ್ ಅಪ್ಪಟ ಅಭಿಮಾನಿಯಾಗಿ ಸೆಲೆಬ್ರಿಟೀಸ್ಗಳಿಗೆ ಹೇಳ್ತಾ ಇದ್ದೀನಿ, ಡಿ ಬಾಸ್ರವರ ಡಿ ಟ್ರೆಂಡ್ ಆಡಿಯೋ ಸೆಲೆಬ್ರಿಟೀಸ್ಗಳ ವತಿಯಿಂದ ಬಂದಿರತಕ್ಕಂಥ ರೆವಿನ್ಯೂ ಫಸ್ಟ್ ಅಮೌಂಟನ್ನು ಆಲ್ರೆಡಿ ನಾನು ಇವ್ರಿಗೆ ತಲುಪಿಸಿದ್ದೀನಿ. ಅದನ್ನು ಪ್ರಸ್ತಾಪ ಮಾಡೋದು ಬೇಡ. ಯಾಕೆಂದರೆ ಡಿ ಬಾಸ್ ಅವರೊಂದು ಮಾತು ಹೇಳಿದರು, ಕೊಟ್ಟಿದ್ದನ್ನು ಯಾವತ್ತೂ ಅವ್ರ ಮುಂದೆ ಕೊಟ್ಟು ನೀವು ಫೋಟೋ ತೊಗೊಂಡು ಇದೆಲ್ಲ ಮಾಡಬೇಡಿ ಅಂತ ಹೇಳಿದರು. ಯಾಕೆ ಮಾಡಬೇಕಾದ ಅನಿವಾರ್ಯ ಬಂತು ಅಂದರೆ, ನಾನು ಮಾಡಿರೋ ಒಂದು ವೀಡಿಯೋದಿಂದ ಒಂದಷ್ಟು ಜನರು ಸಹಾಯ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಇದು ಮಾಡಿದೆ. ದಯವಿಟ್ಟು ನನ್ನ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಯಾಕೆಂದರೆ ಈ ವಿಡಿಯೋ ಮಾಡಬಾರ್ದು, ನಾನು ಮಾಡ್ತಾಯಿದ್ದೀನಿ. ದಯವಿಟ್ಟು ವೀಕ್ಷಕರೇ, ನನ್ನ ಆತ್ಮೀಯ ಸ್ನೇಹಿತ ತಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಅಂತೇಳಿ ನನ್ನ ಪೇಜಲ್ಲಿ ಕೂಡ ಇವ್ರದ್ದು ಒಂದು ಸ್ಕ್ಯಾನರ್ ಐ ಡಿ ಹಾಕಿರ್ತೀನಿ. ತಮಗೆಷ್ಟು, ಯಾಕೆಂದರೆ ಪ್ರತಿ ವಾರ ಡಯಾಲಿಸಿಸ್ ಮಾಡಿಸ್ಬೇಕು, ವಾರಕ್ಕೆ 2 ಸರಿ ಡಯಾಲಿಸಿಸ್ ಮಾಡಿಸ್ಬೇಕು, ತಿಂಗಳಿಗೆ 8 ಸರಿ ಆಗುತ್ತೆ. ದಯವಿಟ್ಟು ಇಲ್ಲಿ ಯಾವುದೂ ಶಾಶ್ವತ ಅಲ್ಲ. ಪ್ರತಿಯೊಬ್ಬ ಮನುಷ್ಯ ಇವತ್ತು ನಾವು ಎಷ್ಟೇ ಕೋಟಿ ಎಷ್ಟೇ ಹಣ ಸಂಪಾದನೆ ಮಾಡಿದರೂ ಕೂಡ ನಾವು ಪ್ರವಾಸಿಗರು ಇವತ್ತು ಬಂದಿದ್ದೀವಿ. ಎಲ್ಲರೂ ಇವತ್ತು ತಮ್ಮ ಅಭಿನಯ ಮುಗಿಸ್ಕೊಂಡು ಮೇಲೆ ಹೋಗಲೇಬೇಕು. ದಯವಿಟ್ಟು ಹೇಳ್ತಾ ಇದ್ದೀನಿ ಸರ್, ತಮಗೆ ಎಷ್ಟು ಕಡೆ ಶೇರ್ ಆಗುತ್ತೆ ಅಷ್ಟು ಶೇರ್ ಮಾಡಿ ಅವ್ರು ಮತ್ತೆ ಚೇತರಿಸ್ಕೊಳ್ಳಿ ಅಂತೇಳಿ ನಾನು ಆ ತಾಯಿ ಚಾಮುಂಡೇಶ್ವರ ಹತ್ರ ಮನಸಾರೆ ಬೇಡ್ಕೊಳ್ತಾ ಇದ್ದೀನಿ. ಸ್ವಂತ ಹೆಂಡ್ತಿ ಮಕ್ಕಳೇ ಬಿಟ್ಟು ಹೋಗಿದ್ದಾರಂತೆ. ನೋಡಿ ಎಂಥ ಪರಿಸ್ಥಿತಿ ಅಂದರೆ, ಒಂದು ವ್ಯಕ್ತಿತ್ವ ಮನುಷ್ಯ ಚೆನ್ನಾಗಿದ್ದು ದುಡಿಬೇಕಾದ್ರೆ, ಅವ್ರು ಶೋ ಮಾಡಬೇಕಾದ್ರೆ, ಇವೆಂಟ್ಗಳು ಮಾಡಬೇಕಾದ್ರೆ ಬೇಕಾದಷ್ಟು ದುಡಿದು ಮನೆಗೋಸ್ಕರ ದುಡಿದಿದ್ದಾರೆ. ಇವತ್ತು ಈ ಪರಿಸ್ಥಿತಿ ನೋಡಿಕೊಂಡು ಹೆಂಡ್ತಿ ಮಕ್ಕಳೇ ಬಿಟ್ಟು ಹೋಗಿದ್ದಾರೆ ಅಂತಂದರೆ ಪ್ರಪಂಚ ಯಾವ ರೀತಿ ಬದಲಾಗಿದೆ ಅಂತಂದರೆ, ದುಡ್ಡಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅನ್ನೋದು ಇವತ್ತು ಗೊತ್ತಾಯಿತು. ನಾಳೆ ಮೇಡಮ್ಮು ಪಾಪ ತಾಯಿಯ ಫ್ರೆಂಡ್ ಅಂತೆ, ಭಾಳ ಚೆನ್ನಾಗಿ ನೋಡ್ಕೊಳ್ತಾರೆ. ಬಂದು ಸ್ವಂತ ಮಗನ ಥರ ನೋಡ್ಕೊತಾ ಇದ್ದಾಳಮ್ಮ. ನಿಮ್ಗೆ ದಯವಿಟ್ಟು ದೇವರಾಣೆಗಮ್ಮ, ಭಗವಂತ ನಿಮ್ಮನ್ನು ತುಂಬ ಕಾಪಾಡ್ತಾನೆ. ನಿಮ್ಗೆ ಅದೊಂದು ಪುಣ್ಯ ಸಿಗುತ್ತೆ. ದಯವಿಟ್ಟು ಅವ್ರು ನೋಡ್ಕೊಳ್ಳಿ ಅಮ್ಮ, ದಯವಿಟ್ಟು ನೋಡ್ಕೊಳ್ಳಿ. ನಿಜವಾಗ್ಲೂ ನನ್ನ ಕನಸಲ್ಲೂ ಈ ಪರಿಸ್ಥಿತಿಲಿದ್ದಾರೆ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿಲ್ಲ. ಬಂದು ನೋಡಿದ್ರೆ ನನಗೆ ಶಾಕ್ ಆಯಿತು. ಈ ಫೋಟೋ ಹಾಕ್ತೀನಿ ನೋಡಿ ಈ ವಿಡಿಯೋದಲ್ಲಿ, ಅವ್ರು ಹೆಂಗಿದ್ರು ಅಂದರೆ
ತದ್ರೂಪ, ಅಪ್ಪು ಸರ್ ತದ್ರೂಪನೇ ಇದ್ರು. ಸೊ ಅವರ ಅಭಿಮಾನಿ ಸಹ ಆಗಿದ್ರು. ಅದ್ರ ಜೊತೆಗೆ ಜೂನಿಯರ್ ಅಪ್ಪು ಸರ್ ಅಂತಾನೆ ಎಷ್ಟೋ ವೇದಿಕೆಗಳಲ್ಲಿ ಅಲಂಕರಿಸ್ತಾ ಇದ್ರು. ಮತ್ತೆ ಸಿನಿಮಾಗಳಲ್ಲಿ ಮಾಡಿ, ಇವ್ರು ಹೇಳ್ದಂಗೆ ತುಂಬಾ ಸಿನಿಮಾಗಳಲ್ಲಿ ಮಾಡಿದ್ರು. ಜೇಮ್ಸ್ ಅಲ್ಲಿ ಡೂಪ್ ಮಾಡಿದ್ರು ಅನ್ಸುತ್ತೆ, ಡೂಪ್ ಮಾಡಿದ್ರು. So ಇಷ್ಟೆಲ್ಲ ಮಾಡಿದ್ರೆ ದಯವಿಟ್ಟು ಎಂತೆಂಥದೋ ವಿಡಿಯೋ ನೋಡ್ತೀರಾ, ಎಂತೆಂಥದೋ ವಿಡಿಯೋ ಶೇರ್ ಮಾಡ್ತೀರಾ, ಎಂತೆಂಥದೋ ವಿಡಿಯೋನ ವ್ಯೂಸ್ ಕೊಡ್ತೀರಾ. ಈ ವಿಡಿಯೋಗೆ ವ್ಯೂಸ್ ಅಷ್ಟೇ ಅಲ್ಲ, ಬಟ್ ಈ ವಿಡಿಯೋದಲ್ಲಿ ವ್ಯೂಸ್ ಬೇಕಾಗಿಲ್ಲ ನನಗೆ, ಈ ವಿಡಿಯೋದಿಂದ ವ್ಯೂಸ್ ಬೇಕಾಗಿಲ್ಲ, ಜನಕ್ಕೆ ತಲುಪಿಸ್ಬಿಟ್ಟು ಅವ್ರಿಗೆ ಸಹಾಯ ಮಾಡಿ ಅಷ್ಟೇ. ಎಂತೆಂಥದ್ದು ವಿಡಿಯೋ ಶೇರ್ ಮಾಡ್ಬಿಡ್ತೀರಾ ಅಂತ ಇದೊಂದು ವಿಡಿಯೋ ಶೇರ್ ಮಾಡಿ. ದಯವಿಟ್ಟು ಶೇರ್ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು, ಅಥವಾ ನಿಮ್ಮ ಹತ್ರ ಶಕ್ತಿ ಕಡಿಮೆ ಇದ್ರೆ ಕಡಿಮೆ ಮಾಡಿ. ಶಿವಣ್ಣ ಅವ್ರಿಗೆ ಈ ವಿಷಯ ಗೊತ್ತಿರೋದಿಲ್ಲ ಅನ್ಸುತ್ತೆ, ಶಿವಣ್ಣ ಆಗ್ಬೋದು, ಗೀತಕ್ಕ ಆಗ್ಬೋದು. ಸೊ ದಯವಿಟ್ಟು ನಿಮಗೆ ಈ ವಿಡಿಯೋ ತಲುಪಿದ ತಕ್ಷಣವೇ ಏನಾದರೂ ನೀವು ಮಾಡ್ತೀರಾ, ಅದು ಬಿಡಿ, ಅದು ಬೇರೆ ಪ್ರಶ್ನೆ. ಯಾಕಂದ್ರೆ ನಿಮ್ಮದು ದೊಡ್ಡ ಮನೆ ಅಂತ ಹೆಸರಿಟ್ಟಿರೋದೇ ಅದಕ್ಕೆ. ಏನಾದರೂ ಕೈಲಾದಷ್ಟು ಸಹಾಯ ಮಾಡಿ ಆಮೇಲೆ ಜನಕ್ಕೆ ತಲುಪಿಸಿ. ಮತ್ತು ಅಪ್ಪು ಅಭಿಮಾನಿಗಳು ಎಸ್ಪೆಷಲಿ ದಯವಿಟ್ಟು ನೋಡಿ, ಯಾಕೆಂದರೆ ಸಾಕ್ಷಾತ್ ಅಪ್ಪು ಸರ್ ಥರ ಇದ್ದಂಥ ರೂಪ ಇದು. ಅವ್ರು ಹೋದ್ಮೇಲೆ ಇವ್ರನ್ನ ನೋಡಿ ಅಪ್ಪು ಸರ್ನ ನೆನಪಾಗ್ತಾ ಪ್ರೋಗ್ರಾಮ್ ಇವೆಂಟ್ಗಳಿಗೆ ಕರೆಸ್ತಾ ಇದ್ರು ಸರ್.